ಬಹಳ ಜನ ಚುನಾವಣೆಗೆ ನಿಲ್ತಿರೋ ಇಲ್ಲೋ ಈ ಅನುಮಾನಗಳು ಬಹಳ ಜಾಸ್ತಿ ಇತ್ತು. ನಾನು ರಾಜ್ಯ ಅಧ್ಯಕ್ಷರಾದ ವಿಜೇಂದ್ರರವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ನನ್ನನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದ ನಂತರ ಇಡೀ ಶಿವಮೊಗ್ಗ ಲೋಕಸಭೆಯಲ್ಲಿ ಎಲ್ಲ ಪ್ರಮುಖರಿಗೂ ಸ್ಪಷ್ಟ ಆಯಿತು ಈಶ್ವರಪ್ಪ ಚುನಾವಣೆಗೆ ನಿಲ್ತಾರೆ ಅಂತ. ಅದೇ ವಿಜೇಂದ್ರ, ಅದೇ ರಾಘವೇಂದ್ರ, ಅದೇ ಯಡಿಯೂರಪ್ಪನವರು ದಿನಾ ಗೊಂದಲ ಮಾಡ್ತಿದ್ರು. ವಾಪಸ್ ತಗೋತಾರೆ, ಅವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ. ಅವ್ರು ಬಹಳ ಹಿರಿಯ ಬಿಜೆಪಿ ನಾಯಕರಿದ್ದಾರೆ. ಇದನ್ನೇ ಹೇಳಿ ಗೊಂದಲ ಸೃಷ್ಟಿ ಮಾಡಿ 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 ಇವಾಗ ತುಂಬಾ ಸ್ಪಷ್ಟವಾಗಿ ಎಲ್ರೂ ಕ್ಲಿಯರ್ ಆಯ್ತು ಚುನಾವಣೆಗೆ ಈಶ್ವರಪ್ಪ ಸ್ಪರ್ಧೆ ಮಾಡ್ತಾರೆ ಅಂತ. ಹಾಗಾಗಿ ಇವತ್ತು ಹೊಸನಗರ ಭಾಗದಿಂದ ಬಹಳ ದೊಡ್ಡ ಸಂಖ್ಯೆಯಲ್ಲಿ ನನ್ನ ಜೊತೆ ಬಂದಿರೋದು ಅವರೆಲ್ಲರೂ ಕೂಡ ನಾನು ನಮ್ಮ ರಾಷ್ಟ್ರಭಕ್ತ ಬಳಗ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಅವರೆಲ್ಲರೂ ಕೂಡ. ಮತ್ತು ಅವರೆಲ್ಲ ಹೇಳಿದ್ದಾರೆ ಈ ಭಾಗದಲ್ಲಿ ಅತಿ ಹೆಚ್ಚು ಲೀಡನ್ನ ನಾವು ಕೊಡಿಸ್ತೇವೆ ಅಂತ. ಇದೇ ರೂಪದಲ್ಲಿ ಇವತ್ತು ಮಧ್ಯಾಹ್ನ 6 ಗಂಟೆಗೆ, ಸಂಜೆ 6 ಗಂಟೆಗೆ ಆನವಟ್ಟಿನಲ್ಲಿ ಸುಮಾರು 500 ಜನ ಬೇರೆ ಬೇರೆ ಪಕ್ಷದ ಎಲ್ಲಾ ಪ್ರಮುಖರು ಕೂಡ ನಮ್ಮ ಜೊತೆ ಸೇರೋರಿದ್ದಾರೆ. ರಾಷ್ಟ್ರಭಕ್ತ ಬಳಗದ ಜೊತೆಗೆ ನಾನು ಸಂಜೆ 6 ಗಂಟೆಗೆ ಆನವಟ್ಟಿಗೆ ಹೋಗ್ತಾ ಇದ್ದೀನಿ. ಕಾಂಗ್ರೆಸ್ನವರು ಟೀಕೆ ಮಾಡಿದ್ರೆ ಲೋಕಸಭೆ ಚುನಾವಣೆ 28 ಕ್ಷೇತ್ರದಲ್ಲಿ ಕಾಂಗ್ರೆಸ್ನವ್ರು ಸಿಗದೆ ಚಂಬು. ಇನ್ನು ಅದಕ್ಕಿಂತ ಜಾಸ್ತಿ ನನಗೆ ಹೇಳಲ್ಲ. ಯಾವ ದೃಷ್ಟಿನಲ್ಲಿ ನರೇಂದ್ರ ಮೋದಿ ಆ ಮಾತು ಹೇಳಿದಾರೋ ನಂಗೆ ಗೊತ್ತಿಲ್ಲ. ಮೋದಿ ಯಾಕೆ ಆ ರೀತಿ ಹೇಳಿದ್ರು, ಸಿದ್ದರಾಮಯ್ಯನ ಮಗ ಯಾಕೆ ಆ ರೀತಿ ಉತ್ತರ ಕೊಟ್ಟರು ನಂಗೆ ಎರಡೂ ಗೊತ್ತಿಲ್ಲ. ಯಾಕಂದ್ರೆ ತಾಳಿ ಪವಿತ್ರವಾದ ಒಂದು ಭಾರತೀಯ ಸಂಸ್ಕೃತಿಯ ಸಂಕೇತ. ನಮ್ಮ ಮುತ್ತೈದೆಯವರು ತಾಳಿ ಬಗ್ಗೆ ಬಹಳ ಗೌರವ ಕೊಡೋದು. ಯಾರೇ ಮನೆಗೆ ಅರಿಶಿನ ಕುಂಕುಮ ಬಂದ್ರು ಕೂಡ ತಾವು ನೇರವಾಗಿ ಮುಂಚೆ ಅರಿಶಿನ ಕುಂಕುಮ ಹಚ್ಕೊಳಲ್ಲ, ಆ ತಾಳಿಗೆ ಅರಿಶಿನ ಕುಂಕುಮ ಹಚ್ತಾರೆ ತನ್ನ ಗಂಡ ಚೆನ್ನಾಗಿರ್ಬೇಕು ಅಂತ. ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಷ್ಟು ದೊಡ್ಡವನಲ್ಲ. ಮೋದಿ ಹೇಳಿದ ಬಗ್ಗೆ, ಇವ್ರು ಟೀಕೆ ಮಾಡಿದ ಬಗ್ಗೆ ನಾನು ಅಷ್ಟು ದೊಡ್ಡವನಲ್ಲ.